ಗುರುಗಳೇ, ಸ್ನೇಹಿತರು ಸ್ನೇಹವನ್ನು ಶಾಶ್ವತವಾಗಿ ನಾವು ಜೀವನ ಪರ್ಯಂತ ನಿಭಾಯಿಸಬೇಕು ಅಂದರೆ ಏನು ಮಾಡಬೇಕು? ಕೆಲವರು ಸ್ನೇಹಿತರು ಯಾಕೆ ನಮ್ಮನ್ನು ಬಿಟ್ಟೋಗ್ತಾರೆ, ಬಿಟ್ಟೋದವ್ರನ್ನ ಮತ್ತೆ ಪಡ್ಕೊಳ್ಳೋದು ಹೇಗೆ, ಅಥವಾ ಬಿಟ್ಟೋದ್ರೆ ಅದನ್ನು ಸಹಿಸ್ಕೊಳ್ಳೋದು ಹೇಗೆ? ಬಹಳ ದುಃಖ ಆಗುತ್ತೆ ಅಂಥೇಳಿ ಕೆಲವರು ಮೆಸೇಜ್ ಮಾಡಿದ್ದಾರೆ. ಸ್ನೇಹದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಯೂಟ್ಯೂಬಲ್ಲೂ ಕೂಡ ಇದೆ, ಫೇಸ್ಬುಕ್ಕಲ್ಲೂ ಇದೆ. ಹಳೆ ವಿಡಿಯೋಗಳು ಅಂದರೆ 1 ವರ್ಷದ ಮುಂಚೆ ನೀವು ನೋಡಿದ್ರೆ ಸ್ನೇಹದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ಬಹುದು. ಆದರೂ ಹೊಸಬ್ರು ದಿನನಿತ್ಯ ಜಾಯ್ನ್ ಆಗ್ತಾನೆ ಇರ್ತೀರ, ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೀರ, ಲೈಕ್ ಮಾಡ್ತೀರಾ, ಫಾಲೋ ಮಾಡ್ತೀರಾ. ಆದ್ದರಿಂದ ನೀವು ಕೇಳಿದಂತಹ ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ತಿಳಿಸ್ತೀನಿ. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಎಲ್ಲ ರೀತಿಯ ಸಂಬಂಧಗಳಿಗಿಂತ ಸರ್ವಶ್ರೇಷ್ಠವಾದಂತಹ ಸಂಬಂಧ ಸ್ನೇಹ. ಸ್ನೇಹಕ್ಕೆ ಹೆಚ್ಚಿನ ಆದ್ಯತೆ, ಮಾನ್ಯತೆಯನ್ನು ನೀಡಬೇಕು. ಆ ಸ್ನೇಹ ಶಾಶ್ವತವಾಗಿರಬೇಕು ಅಂದರೆ ಎಲ್ಲಿ ಪ್ರೀತಿ ಮತ್ತು ಸ್ವತಂತ್ರ ಇರುತ್ತೋ ಇಲ್ಲಿ ಸ್ನೇಹ ಹೆಚ್ಚು ಕಾಲ ಬದುಕುತ್ತೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲಿ ಪ್ರೀತಿ ಮತ್ತು ಸ್ವತಂತ್ರ ಇರುತ್ತೋ ಇಲ್ಲಿ ಸ್ನೇಹ ಹೆಚ್ಚು ಕಾಲ ಬದುಕುತ್ತೆ. ಎಲ್ಲಿ ಅಹಂಕಾರ, ದುರಹಂಕಾರ, ನಾನೇ ಗೆಲ್ಲಬೇಕು ಅನ್ನೋ ಒಂದು ಛಲ ಇದಿದ್ದವನಿಗೆ ಆ ಸ್ನೇಹ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಆದ್ದರಿಂದ ಸ್ನೇಹದಲ್ಲಿ ಯಾವಾಗಲೂ ತ್ಯಾಗ ಬಹಳ ಬಹಳ ಮಹತ್ವವನ್ನು ನೀಡುತ್ತೆ. ತ್ಯಾಗಕ್ಕೆ ಮಹತ್ವವನ್ನು ನೀವು ನೀಡಬೇಕು, ಅದು ಪಾತ್ರ ನಿರ್ವಹಿಸುತ್ತೆ. ಎಲ್ಲಿ ತ್ಯಾಗ ಇರೋದಿಲ್ಲ, ನಾನು ಗೆಲ್ಲಬೇಕು, ನೀನು ಸೋಲಬೇಕು, ಹೇಗಾದರೂ ಮಾಡಿ ನೀನು ಸೋಲು, ನಾನು ಹೇಳ್ದಂಗೆ ಕೇಳು, ಈ ಸ್ನೇಹ ಸಂಬಂಧಗಳು ಖಂಡಿತವಾಗಿ ಶಾಶ್ವತವಾಗಿ ಉಳಿಯೋದಿಲ್ಲ. ಪ್ರತಿಯೊಬ್ಬರಿಗೂ, ಎಲ್ಲ ಜೀವಿಗಳು ಮೊದಲು ಬಯಸೋದೇನು ಅಂತಂದರೆ ಭೂಮಂಡಲದಲ್ಲಿ ಸ್ವತಂತ್ರವನ್ನು. ಇದನ್ನು ಸಿಕ್ಕ ನಂತರ ಬೇರೆ ಬೇರೆ ರೀತಿಯದೆಲ್ಲ ಬೇಕಾಗುತ್ತೆ. ಪ್ರೀತಿ ಬೇಕು, ಆಮೇಲೆ ಅವ್ರಿಗೆ ಯಶಸ್ಸು, ಕೀರ್ತಿ, ಗುರಿ ಸಾಧನೆ ಎಲ್ಲವೂ ಬೇಕು. ಆದರೆ ಮೊದಲು ಬೇಕಾಗಿರೋದು ಏನು ಅಂದರೆ ಸ್ವತಂತ್ರ. ಆ ಸ್ವತಂತ್ರಕ್ಕೆ ಧಕ್ಕೆ ಆದಾಗ, ಆ ಸ್ವತಂತ್ರ ಸಿಗದೇ ಇದ್ದಾಗ ಯಾರೋ ನಮ್ಮ ತಲೆ ಮೇಲೆ ರುದ್ರತಾಂಡವ ಆಡ್ತಾ ಇದ್ದಾರೆ, ನಮ್ಮನ್ನು ಇನ್ವಿಸಿಬಲ್ ಥ್ರೆಡ್ಡಿಂದ ಕಟ್ಟಾಕ್ಬಿಟ್ಟಿದ್ದಾರೆ, ಅಂದರೆ ಸೆಂಟಿಮೆಂಟಿನಿಂದ ಕಟ್ಟಾಕ್ಬಿಟ್ಟಿದ್ದಾರೆ. ಇಂಥವೆಲ್ಲ ಹೆಚ್ಚು ಕಾಲ ಉಳಿಯೋದಿಲ್ಲ, ಅದೆಲ್ಲ ಹಾಳಾಗುತ್ತೆ. ಒಂದು ಉದಾಹರಣೆ ನಿಮಗೆ 2-3 ಉದಾಹರಣೆಗಳನ್ನು ಕೊಟ್ಟು ಹೇಳ್ತೀನಿ. ನಾವೆಲ್ಲ ಒಂದು 8 ಜನ ದೊಡ್ಡ ಕಾರಲ್ಲಿ ಯಾವುದೋ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ದೀರಿ. ಆ 8 ಜನ ಇರೋ ಜಾಗದಲ್ಲಿ ಒಬ್ಬ ಒಂದು ಹೋಟ್ಲು ಮುಂದೆ ನಿಲ್ಲಿಸಿ ಟೀ ತಗೊಂಬಂದು ಕಾರಲ್ಲಿ ಕುಡಿತಾನೆ. ಇನ್ನು ಮಿಕ್ಕಿದವ್ರು 7 ಜನಕ್ಕೆ ಒಂದು ಬಾಯಿ ಮಾತುಗಾದ್ರೂ ಟೀ ಕುಡಿತೀರನೆಯಾ, ಕುಡಿತೀರಾ, ಎಲ್ಲ ಸ್ನೇಹಿತರೆ ಟೀ ಕುಡಿತೀರಾ ಅಂತ ಕೇಳಬೇಕು. ಆದರೆ ಕೇಳಲಿಲ್ಲ. ಅದರಲ್ಲೂ ಅವನು ಟೀ ಕುಡ್ಕೊಂಡು ಹೋಟ್ಲಲ್ಲೇ ಕುಡ್ಕೊಂಡು ಬಂದಿದ್ರೆ ಪರವಾಗಿಲ್ಲ, ನಮ್ಮನ್ನು ಮೇನ್ ರೋಡಿಗೆ ನಿಲ್ಲಿಸ್ಬಿಟ್ಟು ಹೋಗಿ ಟೀ ತಗೊಂಡು ಬಂದು ಒಬ್ಬನೇ ಕಾರಲ್ಲಿ ಕುಡಿತಾನೆ, ಬಾಯಿ ಮಾತಿಗೂ ಕೂಡ ಟೀ ತಗೊಳ್ಳಿ ನೀವು ಅಂತ ಕೇಳಲಿಲ್ಲ. ಈ ರೀತಿ ಮಾಡಿದಾಗ ಇದನ್ನು ತಪ್ಪು ಅಂತ ಹೇಳಿದ್ದಕ್ಕೆ ದೊಡ್ಡ ಜಗಳ, 3ನೇ ಥರ್ಡ್ ವಾರ್ ಆಗೋಯ್ತು. ವರ್ಲ್ಡ್ ವಾರ್ ನಡೆದೋಯ್ತು. ಏನು ಜಗಳ, ಒಡೆದಾಟ, ಬಡದಾಟ. ನೀನು ಯಾವನು ಹೇಳಕ್ಕೆ ನನಗೆ, ನನ್ನ ಇಷ್ಟ ಬಂದಂಗೆ ನಾನು ಕುಡಿತೀನಿ. ಒಬ್ಬ ಯಾರಾದರೂ ಸ್ನೇಹಿತರು ಅಕ್ಕಪಕ್ಕದಲ್ಲಿ ಪರಿಚಯ ಇದ್ರೆ, ಇನ್ನೊಬ್ಬ ಸಿಕ್ಕಿದ್ರೆ ಬನ್ನಿ ಸರ್ ಟೀ ಕುಡಿಯೋಣ ಅಂತೇಳಿ ಆ ಪರಿಚಯ ಇಲ್ಲದವನಿಗೂ ಕೂಡ ಒಂದು ಬಾಯಿ ಮಾತು ಕೇಳ್ತಾರೆ, ಸರ್ ಟೀ ತಗೊಳ್ಳಿ ಅಂತ. ಆದರೆ ಜೊತೆಲಿರೋರಿಗೆ, ಎಲ್ಲ ಸ್ನೇಹ ವರ್ಗದವ್ರಿಗೆ ಅವನೊಬ್ಬನೇ ತಗೊಂಡು ಬಂದು ಟೀ ಕುಡಿದಾನೆ. ಈ ರೀತಿ ಮಾಡಿದಾಗ ಆ ಸ್ನೇಹ ಉಳಿಯುತ್ತಾ? ಖಂಡಿತವಾಗ್ಲೂ ಉಳಿಯೋದಿಲ್ಲ. ಆದ್ದರಿಂದ ಸ್ನೇಹದಲ್ಲಿ, ಪ್ರತಿ ಸ್ನೇಹದಲ್ಲಿ ಮಾತ್ರ ಅಲ್ಲ, ಹುಟ್ಟಿನಿಂದ ಸಾವಿನವರೆಗೂ ಮನುಷ್ಯ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಹೇಗೆ ಮಾಡಬೇಕು, ಈ 3 ಅತ್ಯದ್ಭುತವಾದ ಬ್ರಹ್ಮರಹಸ್ಯಗಳು, ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು, ಇದನ್ನು ತಿಳ್ಕೊಂಡಾಗ ಅತ್ಯದ್ಭುತವಾಗಿ ನಿಮ್ಮ ಎಲ್ಲ ಜೀವನದ ಆಯಾಮಗಳನ್ನು, ಮಜಲುಗಳನ್ನು, ಸ್ತರಗಳನ್ನು ಅತ್ಯದ್ಭುತವಾಗಿ ನಿರ್ವಹಿಸ್ಕೊಂಡು ಹೋಗ್ಬೋದು. ಆದರೂ ನನಗೆ ಹೆಚ್ಚಾಗಿ ಬಹಳ ತುಂಬ ಆಸೆ ಪಡುವಂತಹ ಸಂಬಂಧಗಳು ಯಾವುದು ಅಂತಂದರೆ ಸರ್ವಶ್ರೇಷ್ಠವಾದ ಸಂಬಂಧ ಸ್ನೇಹ. ಆದ್ದರಿಂದ ಸ್ನೇಹ ಜನ್ಮಾಂತರದ ಸಂಬಂಧ. ತಂದೆ ತಾಯಿಗಳು, ಹೆಂಡತಿ ಮಕ್ಕಳು, ಬೇರೆ ಬಂಧು ಬಳಗದವರು, ರಕ್ತ ಸಂಬಂಧವ್ರಿಗಿಂತನೂ ಹೆಚ್ಚಾಗಿ ಪ್ರತಿ ಜನ್ಮದಲ್ಲೂ ಸಿಗುವಂತಹ ಒಂದೇ ಒಂದು ಸಂಬಂಧ ಯಾವುದು ಅಂದರೆ ಸ್ನೇಹ. ಸ್ನೇಹಕ್ಕಷ್ಟು ಮಾನ್ಯತೆ, ಆದ್ಯತೆ ಇದೆ. ಅದಕ್ಕೆ ಸ್ನೇಹಕ್ಕೆ ಹೆಚ್ಚಿನ ಆದ್ಯತೆ, ಮಾನ್ಯತೆ ಕೊಡಿ. ಸ್ನೇಹ ಅಂದರೆ ಮನೆಯವ್ರನ್ನ ಬಿಟ್ಬಿಟ್ಟು ಹೊರಗಡೆಯವ್ರನ್ನೇ ಸ್ನೇಹ ಮಾಡ್ಕೊಳ್ಬೇಕು ಅಂತಿಲ್ಲ. ಗಂಡ ಹೆಂಡತಿಯನ್ನು ಸ್ನೇಹಿತಳನ್ನಾಗಿ ಮಾಡ್ಕೊಳ್ಬಹುದು, ಹೆಂಡತಿ ಗಂಡನನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ಬಹುದು, ಅಪ್ಪ ಮಗನ್ನ ಅಥವಾ ಮಗಳನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ಬಹುದು.
ಅಥವಾ ಮಗ ಅಪ್ಪ ಅಮ್ಮನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೋದು. ಅಣ್ಣ ತಮ್ಮಂದಿರು, ರಕ್ತ ಸಂಬಂಧಗಳು, ಒಂದೇ ತಾಯಿ ಮಕ್ಕಳು, ಕ್ಲೋಸ್ ಫ್ರೆಂಡ್ಗಿಂತನೂ ಅದ್ಭುತವಾಗಿ ಜೀವಿಸ್ತಾರೆ. ಆ ರೀತಿ ಇರುವಂತಹ ಅಣ್ಣ ತಮ್ಮಂದಿರು ನೋಡ್ಬೋದು. ಅದೇ ರೀತಿ ಹುಡುಗ ಹುಡುಗಿ ಅಥವಾ ಹಿರಿಯರು ಕಿರಿಯರು, ಈ ಸ್ನೇಹಕ್ಕೆ ಯಾವುದೇ ರೀತಿ ನಿಬಂಧನೆಗಳಿಲ್ಲ. ಅಂದರೆ ಅವನು ದೊಡ್ಡವನು, ಅವನನ್ನು ಮಾತ್ರ ಫ್ರೆಂಡ್ ಮಾಡ್ಕೊಳ್ಬೇಕು, ಇವನನ್ನು ಮಾತ್ರ ಫ್ರೆಂಡ್ ಮಾಡ್ಕೊಳ್ಬೇಕು, ಆ ರೀತಿಯನ್ನೇ. ನನಗಿಂತ 12 ವರ್ಷ ಚಿಕ್ಕವನು, ಅವನು ನನಗೆ ಏಕವಚನದಲ್ಲಿ ಮಾತಾಡಿಸ್ತಾನೆ, ಹೋಗೋಬಾರ ಅಂತಾನೆ. ನನಗಿಂತ 18 ವರ್ಷ ದೊಡ್ಡವನು, ನಾನು ಅವನನ್ನು ಹೋಗಬಾರ ಅಂತ ಕರಿತೇನೆ. ಇಲ್ಲಿ ಸ್ನೇಹಕ್ಕೆ ಯಾವುದೇ ರೀತಿ ಏಜಿನ ಅಂದರೆ ವಯಸ್ಸಿನ ಅಂತರವಿಲ್ಲ, ಮಿತಿ ಇಲ್ಲ. ಅದು ಸಂಪೂರ್ಣವಾಗಿ ಸ್ವತಂತ್ರ. ಸ್ನೇಹ ಅಂದ್ರೇ ಸ್ವತಂತ್ರ ಅಂತ ಅದರ ಬ್ರಾಕೆಟಲ್ಲಿ ನೀವೆಲ್ಲರೂ ಸ್ನೇಹಕ್ಕೆ ಒಂದು ಹಾಕ್ಕೊಳ್ಬೋದು.